ನಮಸ್ಕಾರ. ಇವತ್ತು ನಾವು ಟಿ.ಎಸ್. ಎಲಿಯಟ್ ಅವರ ಒಂದು ಬಹಳ ಪ್ರಮುಖ ಕೃತಿ ದ ವೇಸ್ಟ್ಲ್ಯಾಂಡ್ ಬಗ್ಗೆ ಮಾತಾಡೋಣ. ಇದು 1922ರಲ್ಲಿ ಬಂತು ಅಲ್ವಾ? ಆಧುನಿಕತಾವಾದ ಅಂದರೆ ಮಾಡರ್ನಿಸಂನ ಒಂದು ಆಧಾರ ಸ್ತಂಭ ಅಂತಾನೆ ಹೇಳಬಹುದು. ಹೌದು, ಖಂಡಿತ. ಮೊದಲನೇ ಮಹಾಯುದ್ಧದ ನಂತರದ ಆ ಒಂದು ಏನ್ ಹೇಳೋದು, ಗೊಂದಲ, ನಿರಾಶೆ ಎಲ್ಲವನ್ನೂ ಇದು ಹಿಡಿದಿಡುತ್ತೆ. ಇದನ್ನ ಎಲಿಯಟ್ ಅವರು ಎಜ್ರಾ ಪೌಂಡಿಗೆ ಅರ್ಪಿಸಿದ್ದಾರೆ. ಇಲ್ ಮಿಲಿಯಾರ್ ಫಾಬ್ರೋ ಅಂತ, ಅಂದ್ರೆ ಉತ್ತಮ ಕುಶಲಕರ್ಮಿ ಅಂತನಾ? ಹೌದು, ಇಟಾಲಿಯನ್ನಲ್ಲಿ. ಯಾಕಂದ್ರೆ ಪೌಂಡ್ ಅವರು ಈ ಕವಿತೆಯನ್ನ ಎಡಿಟ್ ಮಾಡೋದ್ರಲ್ಲಿ, ಅದರ ಅಂತಿಮ ರೂಪ ಕೊಡೋದ್ರಲ್ಲಿ ತುಂಬಾನೇ ಸಹಾಯ ಮಾಡಿದ್ರು. ಸೊ ಇದು ಕೇವಲ ಸ್ನೇಹ ಅಲ್ಲ, ಒಂದು ರೀತಿಯಲ್ಲಿ ಕ್ರೆಡಿಟ್ಸ್ ಕೊಡೋದು ಕೂಡ. ಆ ಯುದ್ಧದ ನಂತರದ ಯುರೋಪ್, ಅಲ್ಲಿನ ಜನರ ಮನಸ್ಥಿತಿ, ಆಧ್ಯಾತ್ಮಿಕ ಶೂನ್ಯತೆ, ಇದೆಲ್ಲದರ ಪ್ರತಿಬಿಂಬ ಇದು. ಹೌದೌದು, ಆಧುನಿಕತಾವಾದ ಅಂದ್ರೇನೆ ಅದು. ಆ ಹಳೆಯ ನಂಬಿಕೆಗಳು, ಮೌಲ್ಯಗಳು ಎಲ್ಲ ಕುಸಿದು ಬಿದ್ದಾಗ ಕಲೆ, ಸಾಹಿತ್ಯ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದು. ಒಂದು ಹೊಸ ಭಾಷೆ, ಹೊಸ ಶೈಲಿ ಬೇಕಾಗುತ್ತೆ ಆ ಗೊಂದಲವನ್ನ ಹೇಳೋಕೆ. ದ ವೇಸ್ಟ್ಲ್ಯಾಂಡ್ ಅದಕ್ಕೆ ಪರ್ಫೆಕ್ಟ್ ಉದಾಹರಣೆ. ಇದು ಒಂಥರ ಆಧ್ಯಾತ್ಮಿಕವಾಗಿ ಬಂಜರಾದ ಭೂಮಿ ಅಲ್ವಾ? ಹೌದು, ಅದೇ ಮೂಲ ಕಲ್ಪನೆ. ಎಲ್ಲ ಕಡೆ ಬರೀ ಭೌತಿಕತೆ, ನೈತಿಕತೆ ಕಾಣೆಯಾಗಿದೆ, ಜೀವನಕ್ಕೆ ಅರ್ಥನೇ ಇಲ್ಲ, ಆ ಸ್ಥಿತಿಯ ಚಿತ್ರಣ. ಸರಿ, ಹಾಗಾದ್ರೆ ಬನ್ನಿ ಈ ಬಂಜರು ಭೂಮಿಯೊಳಗೆ ಸ್ವಲ್ಪ ಆಳವಾಗಿ ಇಳಿದು ನೋಡೋಣ. ಇದರ ಮುಖ್ಯ ವಿಷಯಗಳೇನು? ಇದರ ರಚನೆ ಹೇಗಿದೆ? ಇದರ ಮುಖ್ಯ ಆಶಯ ಅಂದ್ರೆ ನೀವ್ ಹೇಳ್ದ ಹಾಗೆ ಆಧ್ಯಾತ್ಮಿಕ ಶೂನ್ಯತೆ, ಮೌಲ್ಯಗಳ ಪತನ, ಪ್ರೀತಿ ಇಲ್ದ ಒಂಥರ ಯಾಂತ್ರಿಕವಾದ ಸಂಬಂಧಗಳು, ಜೀವನಕ್ಕೆ ಒಂದು ಉದ್ದೇಶ ಇಲ್ದಿರೋದು, ಇದೆಲ್ಲವನ್ನೂ ಚಿತ್ರಿಸಿದ್ದಾರೆ. ಆದ್ರೆ ಬರೀ ನಿರಾಶೆ ಮಾತ್ರ ಅಲ್ಲ, ಎಲ್ಲೋ ಒಂದು ಕಡೆ ನವೀಕರಣದ, ವಿಮೋಚನೆಯ ಒಂದು ಹುಡುಕಾಟ ಕೂಡ ಇದೆ. ಅದಕ್ಕೋಸ್ಕರ ಎಲಿಯಟ್ ಅವರು ಜಗತ್ತಿನ ಸಾಹಿತ್ಯ, ಇತಿಹಾಸ, ಧರ್ಮ, ಪುರಾಣ ಎಲ್ಲವನ್ನೂ ಬಳಸ್ಕೊಂಡಿದ್ದಾರೆ, ಪಾಶ್ಚಾತ್ಯ, ಪೌರಸ್ತ್ಯ ಎರಡೂ ಪರಂಪರೆಗಳಿಂದ. ಹೌದು, ಇದರಲ್ಲಿಲೇ ಉಲ್ಲೇಖಗಳ ಸುರಿಮಳೆ ಅಂತಾನೆ ಹೇಳ್ತಾರೆ. ಸರಿ, ಈ ಕವಿತೆ 5 ಭಾಗಗಳಲ್ಲಿದೆ ಅಂತ ಗೊತ್ತಾಯಿತು. ಮೊದಲನೇ ಭಾಗ ಸತ್ತವರ ಸಮಾಧಿ. ಅದು ಶುರುವಾಗೋದೇ ಏಪ್ರಿಲ್ ಇಸ್ ದ ಕ್ರೂಯಲೆಸ್ಟ್ ಮಂತ್, ಏಪ್ರಿಲ್ ಅತ್ಯಂತ ಕ್ರೂರ ತಿಂಗಳು ಅಂತ. ಸಾಮಾನ್ಯವಾಗಿ ಏಪ್ರಿಲ್ ಅಂದ್ರೆ ವಸಂತ, ಹೊಸ ಜೀವ. ಹೌದು, ಅಲ್ಲೇ ಇದೆ ಎಲಿಯಟ್ ಅವರ ಚಮತ್ಕಾರ. ಸಾಮಾನ್ಯವಾಗಿ ವಸಂತ ಅಂದ್ರೆ ಸಂತೋಷ ಅಲ್ವಾ? ಆದ್ರೆ ಇಲ್ಲಿ ಅದು ನೋವಿನ ನೆನಪುಗಳನ್ನ ಕೆದುಕುತ್ತೆ. ಆ ಸತ್ತ ಭೂಮಿಯಿಂದ ಜೀವವನ್ನ ಬಲವಂತವಾಗಿ ಎಳೆದು ತರುವ ಪ್ರಯತ್ನ ಅದು ನೋವು ಕೊಡುತ್ತೆ. ಆ ಭಾಗದಲ್ಲೇ ಲಂಡನ್ನನ್ನ ಅವಾಸ್ತವ ನಗರ ಅಂದ್ರೆ ಅನ್ರಿಯಲ್ ಸಿಟಿ ಅಂತ ಕರೆಯೋದು. ಹೌದು, ಅಲ್ಲಿ ಜನ ಓಡಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಏನೋ ಒಂದು ರೀತಿಯಲ್ಲಿ ಅವರು ಆಧ್ಯಾತ್ಮಿಕವಾಗಿ ಸತ್ತ ಹಾಗೆ, ಜೀವ ಇಲ್ಲದ ಗುಂಪುಗಳು. ಎರಡನೇ ಭಾಗ ಚದುರಂಗದಾಟ ಅಥವಾ ಅ ಗೇಮ್ ಆಫ್ ಚೆಸ್. ಇಲ್ಲಿ 2 ಕಾಂಟ್ರಾಸ್ಟಿಂಗ್ ಚಿತ್ರಣಗಳು. ಒಂದ್ ಕಡೆ ಐಷಾರಾಮಿ, ಆದ್ರೆ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಒಬ್ಳು ಶ್ರೀಮಂತ ಮಹಿಳೆ, ಅವಳ ಮಾನಸಿಕ ಗೊಂದಲ. ಇನ್ನೊಂದ್ ಕಡೆ ಲಂಡನ್ನ ಪಬ್ನಲ್ಲಿ ಕೆಳವರ್ಗದ ಹೆಂಗಸರು ಮಾತಾಡ್ಕೊಳ್ಳೋದು. ಎರಡೂ ಕಡೆನೂ ಕಮ್ಯುನಿಕೇಷನ್ ಗ್ಯಾಪ್, ಸಂಬಂಧಗಳಲ್ಲಿ ಪ್ರೀತಿ ಇಲ್ಲದಿರೋದು, ಭಾವನಾತ್ಮಕ ಶೂನ್ಯತೆ. ಹೌದು, ಅದೇ. ಸಂಬಂಧಗಳು ಒಂಥರ ಆಟಗಳಾಗ್ಬಿಟ್ಟಿವೆ, ಚದುರಂಗದಾಟದ ಹಾಗೆ, ಯಾಂತ್ರಿಕವಾಗಿ. ಸರಿ, ಮೂರನೇ ಭಾಗ ಅಗ್ನಿ ಉಪದೇಶ, ದ ಫೈರ್ ಸರ್ಮನ್. ಇಲ್ಲಿ ಟೈರೇಸಿಯಸ್ ಬರ್ತಾನೆ, ಗ್ರೀಕ್ ಪುರಾಣದ ಪಾತ್ರ. ಹೌದು, ಟೈರೇಸಿಯಸ್ ಇಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ಅವನು ಬರೆಯೊಬ್ಬ ಪಾತ್ರ ಅಲ್ಲ, ಅವನು ಗಂಡೂ ಆಗಿದ್ದ, ಹೆಣ್ಣೂ ಆಗಿದ್ದ, ಕುರುಡ, ಆದ್ರೆ ಭವಿಷ್ಯ ಕಾಣಬಲ್ಲವನು. ಸೊ ಕವಿತೆಯಲ್ಲಿ ಅವನು ಎಲ್ಲವನ್ನೂ ನೋಡುವ, ಎಲ್ಲರ ಅನುಭವಗಳನ್ನ ಒಳಗೊಳ್ಳುವ ಒಂದು ಸಾರ್ವತ್ರಿಕ ಪ್ರಜ್ಞೆ ಇದ್ದ ಹಾಗೆ. ಓಕೆ, ಈ ಭಾಗದಲ್ಲಿ ಥೇಮ್ಸ್ ನದಿ ಬಗ್ಗೆನೂ ಇದೆಯಲ್ಲ? ಹೌದು, ಕಲುಷಿತವಾದ ಥೇಮ್ಸ್ ನದಿ. ಅದು ಆಧುನಿಕ ಜಗತ್ತಿನ ಆಧ್ಯಾತ್ಮಿಕ ಕೊಳಕಿನ ಸಂಕೇತ. ಆಮೇಲೆ ಬುದ್ಧನ ಅಗ್ನಿ ಉಪದೇಶದ ಉಲ್ಲೇಖ ಕೂಡ ಇದೆ. ಅಂದ್ರೆ ಇಂದ್ರಿಯ ಸುಖಗಳ ನಿರರ್ಥಕತೆ ಬಗ್ಗೆನಾ? ಹೌದು, ಕಾಮನೆಗಳ ಬೆಂಕಿಯಿಂದ ಬಿಡುಗಡೆ ಹೊಂದುವ ಬಗ್ಗೆ ಬುದ್ಧ ಹೇಳಿದ ಉಪದೇಶ ಅದು. 4ನೇ ಭಾಗ ನೀರಿನಿಂದ ಸಾವು, ಡೆತ್ ಬೈ ವಾಟರ್. ಇದು ತುಂಬಾ ಚಿಕ್ಕದು. ಹೌದು, ಕೆಲವೇ ಸಾಲುಗಳು. ಫ್ಲೆಬ್ಯಾಸ್ ಅನ್ನೋ ಒಬ್ಬ ಫಿನಿಷಿಯನ್ ನಾವಿಕ ನೀರಿನಲ್ಲಿ ಮುಳುಗಿ ಸಾಯೋದು. ನೀರು ಇಲ್ಲಿ ವಿನಾಶ ತರಬಹುದು ಅಥವಾ ಶುದ್ಧೀಕರಿಸಬಹುದು ಕೂಡ. ಇದು ಸಾವು ಮತ್ತು ಪುನರ್ಜನ್ಮದ ಚಕ್ರವನ್ನ ಒಂದು ಸಣ್ಣದಾಗಿ ಸೂಚಿಸುತ್ತೆ. ಇನ್ನು ಕೊನೆ ಭಾಗ 5ನೇದು, ಗುಡುಗು ಹೇಳಿದ್ದೇನು, ವಾಟ್ ದ ಥಂಡರ್ ಸೆಡ್. ಇದು ಸ್ವಲ್ಪ ಬೇರೆ ತರ ಇದೆ ಅನ್ಸುತ್ತೆ. ಹೌದು, ಖಂಡಿತ. ಇದುವರೆಗಿನ ನಿರಾಶೆ, ಬರಡುತನದ ಚಿತ್ರಣದ ನಂತರ ಇಲ್ಲಿ ಸ್ವಲ್ಪ ಭರವಸೆ ಕಾಣಿಸ್ತೆ.
ಇಲ್ಲಿಯೊಂದು ಬರಗಾಲದ ಭಯದ ಭೂಮಿ ಇದೆ, ಆದ್ರೆ ಕೊನೆಗೆ ಗುಡುಗಿನ ಶಬ್ದ ಕೇಳಿಸ್ತೆ. ಅದು 3 ಸಾರಿ ಡಾ ಅಂತ ಹೇಳುತ್ತೆ. ದ ಅಂದ್ರೆ ಇದು ನಮ್ಮ ಬೃಹದಾರಣ್ಯಕ ಉಪನಿಷತ್ತಿನಿಂದ ಬಂದಿರೋದು. ದೇವರು, ಮನುಷ್ಯರು, ಅಸುರರು 3 ಜನ ಬ್ರಹ್ಮನ ಹತ್ತಿರ ಹೋಗಿ ಉಪದೇಶ ಕೇಳಿದಾಗ ಬ್ರಹ್ಮ ಬರೀ ದಾ ಅಂತ ಹೇಳ್ತಾನೆ. ಅದನ್ನ 3 ಗುಂಪುಗಳು ಬೇರೆ ಬೇರೆ ಅರ್ಥ ಮಾಡ್ಕೊಳ್ತಾರೆ. ದತ್ತ, ದಯಧ್ವಂ, ದಮ್ಯತ. ದತ್ತ ಅಂದ್ರೆ ಕೊಡು, ದಾನ ಮಾಡು. ದಯಧ್ವಂ ಅಂದ್ರೆ ಅನುಕಂಪ ತೋರು. ದಮ್ಯತ ಅಂದ್ರೆ ಸಂಯಮ, ಆತ್ಮನಿಗ್ರಹ. ಹೌದು. ಎಲಿಯಟ್ ಪ್ರಕಾರ ಈ ಆಧುನಿಕ ವೇಸ್ಟ್ಲ್ಯಾಂಡಿಂದ ಹೊರಬರೋಕೆ ಇವೇ ದಾರಿಗಳು: ಗಿವ್, ಸಿಂಪಥೈಸ್, ಕಂಟ್ರೋಲ್. ಸೊ ಈ ಕವಿತೆ ಪೂರ್ತಿ ನಾವು ನೋಡೋ ವಿಷಯಗಳು ಆಧ್ಯಾತ್ಮಿಕ ಬರಡುತನ, ಸಾವು, ಪುನರ್ಜನ್ಮ, ಆಮೇಲೆ ಎಲ್ಲವೂ ಚೂರು ಚೂರಾಗಿರೋ ತರ, ಅಂದ್ರೆ ಫ್ರಾಗ್ಮೆಂಟೇಷನ್. ಹೌದು. ಆ ಫ್ರಾಗ್ಮೆಂಟೇಷನ್ ಅನ್ನೋದು ಬರೀ ವಿಷಯ ಅಲ್ಲ, ಅದು ಕವಿತೆಯ ಶೈಲಿನೇ ಹೌದು. ಹಠಾತ್ತಾಗಿ ದೃಶ್ಯಗಳು ಬದಲಾಗೋದು, ಬೇರೆ ಬೇರೆ ಭಾಷೆಗಳು ಬರೋದು. ಬೈಬಲ್, ಡಾಂಟೆ, ಶೇಕ್ಸ್ಪಿಯರ್, ಹಿಂದೂ ಧರ್ಮ, ಬೌದ್ಧ ಧರ್ಮ, ಹೀಗೆ ಅದೆಷ್ಟೋ ಕಡೆಯಿಂದ ಉಲ್ಲೇಖಗಳು ಬರೋದು. ಇದೆಲ್ಲವೂ ಆಧುನಿಕ ಮನಸ್ಸಿನ ಗೊಂದಲವನ್ನೇ ತೋರಿಸುತ್ತೆ. ಹೌದು, ಉದ್ದೇಶಪೂರ್ವಕವಾಗಿ ಮಾಡಿದ ತಂತ್ರ ಅದು. ಓದೋರಿಗೆ ಕಷ್ಟ ಆಗ್ಬಹುದು, ಅದೇ ಆ ಕಷ್ಟವೇ ಆ ಅನುಭವದ ಭಾಗ. ಹಾಗಾದ್ರೆ ಕೊನೆಗೆ ಏನ್ ಹೇಳೋದು? ಈ ಕವಿತೆ ಬರೀ ಒಂದು ನಿರಾಶೆಯ, ಕತ್ತಲೆಯ ಚಿತ್ರಣ ಮಾತ್ರನಾ? ಖಂಡಿತ ಇಲ್ಲ. ಅದು ಸಮಸ್ಯೆಯನ್ನ ತುಂಬಾ ಸ್ಪಷ್ಟವಾಗಿ ಗುರುತಿಸುತ್ತೆ, ನಿಜ. ಆದ್ರೆ ಪರಿಹಾರದ ಬೀಜಗಳನ್ನು ಅಲ್ಲೇ ಬಿತ್ತಿದೆ. ವೇಸ್ಟ್ಲ್ಯಾಂಡ್ ಅನ್ನೋದು ಒಂದು ಸ್ಥಿತಿ, ಅದರಿಂದ ಹೊರಬರಲು ಸಾಧ್ಯವಿದೆ ಅನ್ನೋ ಸೂಚನೆ ಇದೆ. ಆ 3 ತತ್ವಗಳು ದತ್ತ, ದಯಧ್ವಂ, ದಮ್ಯತ, ಅಂದ್ರೆ ದಾನ, ಅನುಕಂಪ, ಸಂಯಮ, ಇವುಗಳ ಮೂಲಕ ವ್ಯಕ್ತಿಗತವಾಗಿ ಮತ್ತು ಸಾಮೂಹಿಕವಾಗಿ ಒಂದು ನವೀಕರಣ ಸಾಧ್ಯ ಅಂತ. ಕವಿತೆ ಮುಗಿಯೋದು ಶಾಂತಿಹಿ 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 ಅಂತ, ಸಂಸ್ಕೃತದ ಶಾಂತಿ ಮಂತ್ರ. ಹೌದು, ಶಾಂತಿಹಿ ಶಾಂತಿಹಿ ಶಾಂತಿಹಿ. ಇದು ಉಪನಿಷತ್ತುಗಳಲ್ಲಿ ಬರುವ ತಿಳುವಳಿಕೆಯನ್ನು ಮೀರಿದ ಶಾಂತಿ. ಒಂದು ಪೂರ್ಣ ಸಮಾಧಾನ ಅಲ್ಲದಿದ್ರೂ ಆ ಗೊಂದಲದ ನಡುವೆಯೂ ಒಂದು ರೀತಿಯ ಆಂತರಿಕ ಶಾಂತಿಯ ಸಾಧ್ಯತೆಯನ್ನ ಇದು ತೋರಿಸುತ್ತೆ. ಬಹುಶಃ ಕೇಳುಗರು ಇದನ್ನ ಯೋಚಿಸಬಹುದು. ಏನು? ಈ ಕವಿತೆ ಹೇಳಿದ ಆ ಆಧ್ಯಾತ್ಮಿಕ ಬಂಜರುತನ ಇದೆಯಲ್ಲ, ಅದು ಇವತ್ತಿಗೂ ಇದೆಯಾ? ನಾವು ಕೂಡ ಒಂದು ರೀತಿಯ ವೇಸ್ಟ್ಲ್ಯಾಂಡ್ನಲ್ಲಿ ಇದೀವಾ? ಹಾಗಾದ್ರೆ ಆ ಗುಡುಗಿನ ಸಂದೇಶ, ದತ್ತ, ದಯಧ್ವಂ, ದಮ್ಯತ, ಇವತ್ತಿನ ನಮ್ಮ ವೈಯಕ್ತಿಕ, ಸಾಮಾಜಿಕ ಸಮಸ್ಯೆಗಳಿಗೆ ಏನಾದ್ರೂ ದಾರಿ ತೋರಿಸಬಹುದಾ?